ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಡ್ಯಾನ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ವಿಕ್ ಆಗಿ ರೆಡಿ ಮಾಡ್ತಿರುವಂತಹ ರೆಸಿಪಿ ಪಾಲಕ್ ರೈಸ್ ಮಾಡ್ತಿದ್ದೀನಿ. ಇವಾಗ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಲ್ರೆಡಿ ನೀರ್ನ ಕಾಯೋದಕ್ಕೆ ಇಟ್ಟಿದ್ದೆ. ನೀರ್ ಎಷ್ಟು ಕಾಯಿಸ್ಬೇಕು ಅಂದ್ರೆ ಆಲ್ಮೋಸ್ಟ್ ಬಬಲ್ ಬರೋವಷ್ಟು ಒಂದು ನಿಮಿಷ ತೋರಿಸ್ಬಿಡ್ತೀನಿ ನಿಮ್ಗೆ. ನೀರು ಇಷ್ಟು ಕಾದಿದೆ. ಇಷ್ಟು ಬಿಸಿಯಾದ ನಂತರ ನಾನು ಪಾಲಕ್ ಸೊಪ್ಪನ್ನ ಆಡ್ ಮಾಡ್ತಿದ್ದೀನಿ ಇದಕ್ಕೆ. ಇವಾಗ ಪಾಲಕ್ ಬೆಂದಿದೆ, ಸೊ ತೋರಿಸ್ತೀನಿ ಯಾವ ರೀತಿ ಅಂತ. ಈ ರೀತಿಯಾಗಿ ಬೆಂದಿದೆ. ತಣ್ಣೀರಿಗೆ ಆಡ್ ಮಾಡ್ಕೊತಿದ್ದೀನಿ ಡೈರೆಕ್ಟು. ಸೊ ತಣ್ಣೀರಿಗೆ ಹಾಕೊಂಡಿರೋ ಪಾಲಕ್ನ ಒಂದು 3 ಸೆಕೆಂಡ್ಸ್ ಬಿಟ್ಟು, ಸೊ ತಣ್ಣಗಾಗಿರುತ್ತೆ 3 ಸೆಕೆಂಡ್ಸ್ ಆದ ನಂತರ ಡೈರೆಕ್ಟ್ ಜಾರ್ಗೆ ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ನಾನು ಜಾರ್ಗೆ ಆಡ್ ಮಾಡ್ಕೊತಿದ್ದೀನಿ. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಪೇಸ್ಟ್ ಆಗಿದೆ. ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಬಾಣಲಿ ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ತುಪ್ಪನ ಆಡ್ ಮಾಡ್ತಿದ್ದೀನಿ. ಸ್ವಲ್ಪ ಜನ ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಹಾಕೊಂತಾರೆ, ಅಥವಾ ಬರೀ ಎಣ್ಣೆಲೆ ಮಾಡ್ತಾರೆ ಅನ್ಸುತ್ತೆ. ನಾನು ಆಡ್ ಮಾಡ್ತಿರೋದು ಬರೀ ತುಪ್ಪದಲ್ಲಿ ಮಾತ್ರ ಮಾಡ್ತಿದ್ದೀನಿ. ಯಾಕಂದ್ರೆ ತುಪ್ಪ ಹಾಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬರೀ ತುಪ್ಪದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಪ್ಪನ ಆಡ್ ಮಾಡ್ತಿದ್ದೀನಿ. ಇವಾಗ ಅದಕ್ಕೆ ಪಲಾವ್ ಎಲೆ, ಸೋಂಪು, ಕಸೂರಿ ಮೇಥಿ, ಇದು ಸ್ಟಾರ್ ಫ್ಲವರ್, ಅದಕ್ಕೆ ಏನಂತಾರೆ ಗೊತ್ತಿಲ್ಲ, ಅನಾನಸ್ ಹೂವು, ಅನಾನಸ್ ಹೂವು, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಮರಾಠ ಮೊಗ್ಗು, ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ. ಸೊ ಇಷ್ಟನ್ನು ಆಡ್ ಮಾಡ್ತಿದ್ದೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸೊ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಲೈಕ್ ಚಿತ್ರಾನ್ನಕ್ಕೆ ಹೆಂಗ್ ಬಳಸ್ತೀರಾ ಆ ಥರನೇ ತಗೊಳ್ಳಿ, ಏನಿಲ್ಲ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆದ ನಂತರ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡ್ತಿದ್ದೀನಿ ಇದಕ್ಕೆ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಿದೆ. ಸೊ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡ್ತಿದ್ದೀನಿ. 1 ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಡ್ ಮಾಡಿದ ನಂತರ ಸೊ ಒಂದು 2-3 ಸೆಕೆಂಡ್ಸ್ ಬಿಟ್ಟು ಏನು ಗ್ರೈಂಡ್ ಮಾಡ್ಕೊಂಡಿರ್ತೀವಿ ಪಾಲಕ್ನ ಅದನ್ನ ಆಡ್ ಮಾಡ್ತಿದ್ದೀನಿ. ಇದು ಆಲ್ರೆಡಿ ಬೇಯಿಸ್ಕೊಂಡಿರೋದ್ರಿಂದ ಸೊ ಹಸಿ ವಾಸನೆ ಹೋಗೋ ಥರದ ಆ ಥರ ಏನಿಲ್ಲ. ಸೊ ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ನೀರು ಆಡ್ ಮಾಡ್ತಿದ್ದೀನಿ. ಸ್ವಲ್ಪ ಅಂತ ಅಂದ್ರೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಅಥವಾ ಅದಕ್ಕಿಂತ ಕಡಿಮೆ. ಸೊ ಒಬ್ರಿಗೆ ಮಾಡ್ಕೊಳ್ಳೋದಾದ್ರೆ ಟೀ ಗ್ಲಾಸ್ ಏನಿರುತ್ತೆ ಅದರಲ್ಲಿ 1 ಗ್ಲಾಸ್ ಅಷ್ಟು ಆಡ್ ಮಾಡ್ಕೊಳ್ಳಿ. ಸೊ ನಾನು ಇದು 3 ಜನಕ್ಕೆ ಆಗುವಷ್ಟು ಮಾಡ್ತಿರೋದು, ಹಾಗಾಗಿ ನಾನು ಅರ್ಧ ಗ್ಲಾಸ್ ಅಷ್ಟು ಆಡ್ ಮಾಡ್ತಿದ್ದೀನಿ. ಕೆಲವೊಂದ್ಸಲ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಪಾಲಕ್ ಸೊಪ್ಪು ಆಲ್ಮೋಸ್ಟ್ ತೆಳ್ಳಗೆ ಇರುತ್ತೆ, ನೀರು ಅವಶ್ಯಕತೆ ಇರಲ್ಲ. ಸೊ ಇದ್ರಲ್ಲೆಲ್ಲ ಸೊಪ್ಪು ಗ್ರೈಂಡ್ ಮಾಡಿತ್ತು ಇಲ್ಲೆಲ್ಲ ಇತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಹಾಕೊಂತಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣನ ಆಡ್ ಮಾಡ್ತಿದ್ದೀನಿ. ನಾನು 3 ಜನಕ್ಕೆ ಮಾಡ್ತಿರೋದು ಹೌದು, ಮತ್ತೆ 2 ಟೈಮ್ಸ್ಗೆ ಆಗೋ ಥರ ಮಾಡ್ತಿದ್ದೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ, ಸ್ಮೆಲ್ಲೇ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಅಂಥದ್ರಲ್ಲಿ ಸಾಲ್ಟ್ನ ಆಡ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದೇ ಒಂದು ರೌಂಡ್ ಕುದಿ ಬಂದ್ಬಿಡ್ಲಿ. ಇದು ಕುದಿ ಬರ್ತಾ ಇದೆ. ಇದಕ್ಕೆ ಮುಂಚೆನೆ ರೈಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ರೈಸ್ ಮುಂಚೆನೆ ಮಾಡಿ ಇಟ್ಕೊಂಡಿದ್ದೆ. ಸೊ ರೈಸ್ನ ಆಡ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಟ್ರೈ ಮಾಡ್ತಿದ್ರೆ ದಯವಿಟ್ಟು ಸಾಲ್ಟ್ನ ನೋಡ್ಕೊಂಡು ಹಾಕೊಳ್ಳಿ, ಸ್ವಲ್ಪನೇ ಹಾಕೊಳ್ಳಿ. ಬೇಕಿದ್ರೆ ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ನನಗೆ ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಫಸ್ಟೇ ಆ್ಯಡ್ ಮಾಡಿದ್ದೆ. ತುಪ್ಪನೂ ಅಷ್ಟೇನೆ, ನಿಮ್ಗೆ ಬೇಕು ಅಂದರೆ ಒಂದು 2 ಸ್ಪೂನ್ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಬೇಕಿದ್ರೆ ಆದಮೇಲೆ 1 ಸ್ಪೂನ್ ಮೇಲ್ಗಡೆ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್.
ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಜೊತೆ ನೀವು ತಿನ್ಬೋದು. ಸೊ ಫೈನಲ್ ಆಗಿ ಪಾಲಕ್ ರೈಸ್ ರೆಡಿ ಆಗಿದೆ. ಸಿ ಪಾಲಕ್ ರೈಸ್ ರೆಡಿ. ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಪಾಲಕ್ ರೈಸ್ ನೀವು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗೂ ಇರುತ್ತೆ, ಬೇಗನೆ ಆಗುತ್ತೆ. ಏನು ಗೊತ್ತಾ, ಇದನ್ನ ಆ್ಯಕ್ಚುಲಿ ತುಪ್ಪನೇ ಹಾಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಸೊ ಆದಷ್ಟು ಎಣ್ಣೆನ ಅವಾಯ್ಡ್ ಮಾಡಿ ತುಪ್ಪನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.